ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವಿಡಿಯೋ ತುಂಬ ಯೂನಿಕ್ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಫೋಟೋ ಎಡಿಟಿಂಗಿಂದ ದುಡ್ಡು ಹೇಗೆ ಮಾಡೋದು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನೀವು ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ನೋಡಿದ್ಮೇಲೆ ನಿಮಗೆ ಆದಂಥ ನಿಮ್ಮದೇ ಒಂದು ನಂಬಿಕೆ ನಿಮಗೆ ಹುಟ್ಟುತ್ತೆ ಫ್ರೆಂಡ್ಸ್. ಇವಾಗ ಫೋಟೋ ಎಡಿಟಿಂಗಿಂದ ದುಡ್ಡು ಹೇಗೆ ಮಾಡೋದು, ಫೋಟೋ ಎಡಿಟಿಂಗ್ ಇವಾಗ ಏನಕ್ಕೆ ಮಾಡಬೇಕು ಫೋಟೋ ಎಡಿಟಿಂಗ್, ಫಸ್ಟ್ ಇದನ್ನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಒಬ್ಬೊಬ್ರಿಗೂ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ನೋಡ್ತಾ ಇರ್ತೀರ. ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಒಂದು ಕಮೆಂಟ್ ಮಾಡಿ ಫೋಟೋ ಎಡಿಟಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ. ಮತ್ತು ನಿಮಗೆ ಇಂಟ್ರೆಸ್ಟ್ ಇದೆ ಅಂದಮೇಲೆ ನೀವು ನನಗೆ ಯಾಕೆ ಗೊತ್ತಾ, ನಾನು ಯಾಕೆ ಫೋಟೋ ಎಡಿಟಿಂಗ್ ಫೀಲ್ಡಿಗೆ ಬಂದೆ ಅಂದರೆ ನನಗೆ ಇಂಟ್ರೆಸ್ಟ್ ಇತ್ತು ಮತ್ತು ಏನೋ ಒಂದು ಹಾಬಿ ಥರ ಆಗೋಯ್ತು ಫ್ರೆಂಡ್ಸ್. ನಂಗೆ ಹೋಗ್ತಾ ಇದು ನಾನು ಏನೋ ಒಂದು ಎಡಿಟ್ ಮಾಡ್ಕೊಂಡು ಈ ಲೆವೆಲ್ವರೆಗೂ ಡೀಟೇಲ್ಡಾಗಿ ಎಡಿಟ್ ಮಾಡೋವರೆಗೂ ಬಂದಿರೋದು ಬರೀ ಮೊಬೈಲ್ ಫೋನಲ್ಲೇ ಮಾಡಿರೋದು ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರೋ ಒಂದೊಂದು ಫೋಟೋ ಕೂಡ ಮೊಬೈಲಲ್ಲೇ ಎಡಿಟ್ ಮಾಡಿರೋದು. ಆದರೆ ಎಲ್ಲ ಕ್ಯಾಮ್ರಾದಲ್ಲಿ ತೆಗ್ದಿರೋ ಥರ ಪಿಕ್ಸ್ ಕಾಣಿಸುತ್ತೆ, ಅದು ಫೋನಲ್ಲೇ ತೆಗ್ದಿರೋದು, ಫೋನಲ್ಲೇ ಎಡಿಟ್ ಮಾಡಿರೋದು ಫ್ರೆಂಡ್ಸ್. ಈ ಥರ ಒಂದು ಎಡಿಟಿಂಗ್ ಫಸ್ಟ್ ನೀವು ಕಲಿಬೇಕು. ಫೋಟೋ ಎಡಿಟಿಂಗಲ್ಲಿ ದುಡ್ಡು ಮಾಡಬೇಕಂದ್ರೆ ನಿಮಗೆ ತಿಂಗ್ಳಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಇದೆಲ್ಲ ಒಂದು ದೊಡ್ಡ ಅಮೌಂಟೇ ಅಲ್ಲ ಫ್ರೆಂಡ್ಸ್. ಅವಾಗ ನೀವು ಈ ಥರ ದುಡಿಯೋ ಕಾಲಕ್ಕೆ ನಿಜವಾಗ್ಲೂ ಇನ್ನು ಮುಂದೆ ತುಂಬ ವ್ಯಾಲ್ಯೂ ಇದೆ ಫೋಟೋ ಎಡಿಟಿಂಗಿಗೆ. ಯಾಕಂದರೆ ಇವಾಗ ಮುಂದೆ ಬರೋದೆಲ್ಲ ಆನ್ಲೈನ್ ಡಿಜಿಟಲ್ ಆಗಿಬಿಟ್ಟಿದೆ ಫುಲ್ಲು ಎಲ್ಲ. ಅದಕ್ಕೆ ಮೊಬೈಲಲ್ಲೇ ಹೇಗೆ ಮಾಡೋದು ಅದನ್ನು ಕಲ್ತ್ಕೊಳ್ಳಿ ಫಸ್ಟು. ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್, ಪ್ರೊಫೆಷ್ನಲ್ ಲೆವೆಲ್ವರೆಗೂ ನನ್ನ ಚಾನಲಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಆದರೆ ನೀವೇನು ಮಾಡ್ತೀರಾ ಅಂದರೆ ಸಿಂಪಲ್ ಆಗಿರುತ್ತಲ್ವ, ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಮತ್ತು ಅದನ್ನು ಕಲ್ತ್ಕೊಬಿಡ್ತೀರ. ಡೀಟೇಲ್ಡಾಗಿ ಹೇಳ್ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್, ಅದಕ್ಕೆ ನೀವು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಆದರೆ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿರೋದನ್ನ ಫಸ್ಟ್ ಕಲಿಬೇಕಾಗುತ್ತೆ ಫ್ರೆಂಡ್ಸ್. ನೀವು ಆ ಥರ ಕಲ್ತ್ಕೊಂಡ್ರೆ ನಿಮಗೆ ತಿಂಗ್ಳಿಗೆ 1 ಲಕ್ಷ ಎಲ್ಲ ಲೆಕ್ಕನೇ ಇರಲ್ಲ ಫ್ರೆಂಡ್ಸ್. 1 ಲಕ್ಷನ ಕಮ್ಮಿ ಅನಿಸುತ್ತೆ ನಿಮ್ಗೆ ಅವಾಗ. ಇವಾಗ 10,000 20,000 ದುಡಿಯೋದೆಲ್ಲ ನನಗೆ ಒಂಥರ ಅನಿಸುತ್ತೆ, ಯಾಕಂದರೆ ಅದು ಕೆಲಸನೇ. ಆದರೆ ಇವಾಗ ನಾವೊಂದು ಕಷ್ಟಪಡ್ತಾ ಇದ್ದೀವಿ, ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗಬೇಕಂದ್ರೆ ನಿಮ್ಗೆ 1 ಲಕ್ಷ 2 ಲಕ್ಷ ಆ ಥರ ಸಿಗಂಗೆ ನಾನು ಹೇಳ್ಕೊಟ್ಟಿದ್ದು ಮಾಡಿದ್ರೆ ಪಕ್ಕ ನಿಮ್ಗೆ ಇನ್ನೊಂದು 3 ವರ್ಷದಲ್ಲಿ ನಾನು ಆ ಥರ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಂದು ಅಷ್ಟೇ, ಇನ್ನು 3 ವರ್ಷದಿಂದ 4 ವರ್ಷ ನಾನು ನಿಮಗೆ ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ಬೇಕಾದರೆ. ಫೋಟೋ ಎಡಿಟಿಂಗಿಂದ 1 ಲಕ್ಷ ಬಂತು ಅಂತ ಫ್ರೆಂಡ್ಸ್. ಇವಾಗ ಹೆಂಗೆ ಮಾಡೋದು, ಯಾವ ರೀತಿಲಿ ಮಾಡೋದು ಫೋಟೋ ಎಡಿಟಿಂಗ್ ಅಂದರೆ ನೀವು ಸಿಂಪಲ್ಲಾಗಿ ಫಸ್ಟು ಬೇಸಿಕ್ಸ್ನ ಕಲ್ತ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಬೇಸಿಕ್ಸ್ ಅಂದರೆ ಇವಾಗ ಫೇಸ್ ರಿಟಚಿಂಗ್ ಸೀರೀಸ್ ಹೇಳ್ಕೊಟ್ಟೆ, ಅದೆಲ್ಲ ಫುಲ್ ಬೇಸಿಕ್ಸೇ. ಅದನ್ನು ಕಲ್ತ್ಕೋಬೇಕಾಗುತ್ತೆ. ಮತ್ತು ಶ್ಯಾಡೋಸ್ ಹೇಗೆ ಹಾಕೋದು, ರಿಮ್ ಲೈಟ್ ಹೇಗೆ ಹಾಕೋದು, ಮತ್ತು ಕಲರ್ ಮ್ಯಾಚಿಂಗ್ ಹೇಗೆ ಮಾಡೋದು, ಡಾಡ್ಜ್ ಆ್ಯಂಡ್ ಬರ್ನ್ ಹೇಗೆ ಮಾಡೋದು, ಇದೆಲ್ಲ ಕಲ್ತ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟು ಬೇಸಿಕ್ಸ್ ಏನೇನಿದೆ ಅದೆಲ್ಲ ಕಲ್ತ್ಕೋಬೇಕು ನೀವು. ಬೇಸಿಕ್ಸ್ ಕಲಿತಾ ನಿಮ್ಮದೇ ಆದಂಥ ಒಂದು ರೀತಿ ನಿಮಗೆ ಅಡ್ಜಸ್ಟ್ ಆಗೋಗುತ್ತೆ. ಇವಾಗ ಒಂದು ಫೋಟೋ ಎಡಿಟಿಂಗಲ್ಲಿ ತುಂಬ ಡಿಫ್ರೆನ್ಸ್ ಥರ ಇದೆ ಫ್ರೆಂಡ್ಸ್. ಆದರೆ ಎಲ್ಲ ಒಂದೇ ಥರ ಇರೋಲ್ಲ, ಎಲ್ಲ ಥರನೂ ಕಲಿತೀರ. ನಾನು ಎಲ್ಲ ಥರ ವೀಡಿಯೋಸ್ ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ಥರನೂ ಕಲಿತಾದ್ಮೇಲೆ ನಿಮ್ಮದೇ ಆದಂಥ ಒಂದು ನಂಬಿಕೆ ನಿಮ್ಮಲ್ಲಿ ಹುಟ್ಟುತ್ತೆ, ನಾನು ಈ ಥರ ಫೋಟೋ ಎಡಿಟಿಂಗ್ ಮಾಡ್ತೀನಿ ಅಂತ. ಈ ಥರ ಒಂದು ಕಲ್ತ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದು, ಕಲಿಯೋಕ್ಕಿಂತ ಮುಂಚೆನೇ ಮಾಡಬೇಡಿ. ಕಲ್ತ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದು ಫಸ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಅದು ನಿಮ್ಮ ಪರ್ಸ್ನಲ್ ಅಕೌಂಟ್ ಆಗಿರಬಾರ್ದು. ನಿಮಗೆ ಒಂದೇ ಅಕೌಂಟ್ ಸಾಕು. ಬರೀ ನಾನು ಫೋಟೋ ಎಡಿಟಿಂಗಲ್ಲೇ ಮಾಡ್ತೀನಿ ಅಂದರೆ ಪರವಾಗಿಲ್ಲ, ಒಂದೇ ಅಕೌಂಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಫೋಟೋ ಎಡಿಟಿಂಗ್ ಅಂತಲೇ ಒಂದು ಅಕೌಂಟ್ ಮಾಡ್ಕೊಳ್ಳಿ. ಫೋಟೋ ಚೆನ್ನಾಗಿರೋ ಫೋಟೋಸ್ನ ಎಡಿಟ್ ಮಾಡಿ ಹಾಕಿ ಮತ್ತು ಸ್ಟೋರೀಸ್ನ ಹಾಕೋದು ಕಲ್ತ್ಕೋಬೇಕು ಫ್ರೆಂಡ್ಸ್. ನಿಮಗೆ ಡಿ ಎಮ್ ಅಂತ ಹಾಕ್ಬಿಟ್ಟು ಎಡಿಟಿಂಗ್ ಬೇಕಾಗಿದ್ದರೆ ಮೆಸೇಜ್ ಮಾಡಿ ಅಂತ ಹಾಕಿ. ಒಂದು ಫೋಟೋ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದು ಫೋಟೋಗೆ 50 ರೂಪಾಯಿ ತೊಗೋತಾ ಇದ್ದೆ ಫ್ರೆಂಡ್ಸ್. ಬರೀ 5 ನಿಮಿಷಕ್ಕೆ ಕೆಲಸ 50 ರೂಪಾಯಿ ತೊಗೋತಾ ಇದ್ದೆ ಒಂದು ಫೋಟೋಗೆ ಮಾಡ್ತಾಯಿದ್ದೆ. ಆದರೆ ಇವಾಗ ಟೈಮ್ ಸಿಗೋಲ್ಲ ನನಗೆ ಆ ಥರ. ಅದಕ್ಕೋಸ್ಕರ ನಾನು ಇವಾಗ ಫೋಟೋ ಎಡಿಟಿಂಗ್ ಅಲ್ಲಿ ಜಾಸ್ತಿ ದುಡ್ಡು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಆದರೆ ಕರೆಕ್ಟಾಗಿ ನಾನು ಮಾಡಿದ್ರೆ ಮಾಡ್ಬೋದು ಫ್ರೆಂಡ್ಸ್. ಆದರೆ ಇವಾಗ ನನಗೆ ಬೇರೆ ಸ್ವಲ್ಪ ಕೆಲಸಗಳಿರೋದ್ರಿಂದ ಮಾಡ್ತಾಯಿಲ್ಲ. ಯಾಕಂದರೆ ಅದಕ್ಕಿಂತ ಒಂದು ಲೆವೆಲ್ ಮುಂದೆ ಇರಬೇಕಾದ್ರೆ ಹಿಂದೆ ಲೆವೆಲ್ನ ಸ್ವಲ್ಪ ಸೈಡ್ಗಿಡೋದು ಬೆಸ್ಟು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೂ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತೀನಿ. ಈ ಥರ ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾಯಿರಿ. ಒಂದಿನ ಬಿಟ್ಟು ಒಂದಿನ ಹಾಕಿ ಫ್ರೆಂಡ್ಸ್ ಪೋಸ್ಟ್ಗಳು. ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಫಾಲೋವರ್ಸ್ ಜಾಸ್ತಿ ಆಗ್ತಾ ನಿಮ್ಮದೇ ಆದಂಥ ಒಂದು ವ್ಯಾಲ್ಯೂ ಆಗುತ್ತೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ. ಆ ವ್ಯಾಲ್ಯೂನ ಬೆಳೆಸ್ಕೋಬೇಕು. ಮತ್ತು ಫೇಸ್ಬುಕ್ಕಲ್ಲೂ ಅಷ್ಟೇ, ನಿಮಗೆ ಫ್ರೆಂಡ್ಸ್ ಇರ್ತಾರೆ ಜಾಸ್ತಿ ಜನ. ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿ. ಫೇಸ್ಬುಕ್ ಪೇಜಿಂದನೂ ದುಡ್ಡು ಮಾಡ್ಬೋದು. ಫಸ್ಟು ನೀವು
10K ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಫೇಸ್ಬುಕ್ಕಲ್ಲೂ ಅಷ್ಟೇ ಮುಗಿಸ್ರಿ ಫ್ರೆಂಡ್ಸ್. ಅದಾಗಿದ ತಕ್ಷಣ ನಿಮಗೆ ವೀಡಿಯೋನೂ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಇನ್ನು ಏನೇನು ಕಲಿಬೇಕು ಎಲ್ಲ ಹೇಳ್ಕೊಡ್ತೀನಿ. ಫಸ್ಟು ಸಿಂಪಲ್ ಅಂದರೆ ಸ್ಟಾರ್ಟಿಂಗ್ ಬೇಸಿಕ್ ಅಂದರೆ ಒಂದು 10K ಫ್ರೆಂಡ್ಸ್, 10,000 ಜನ ಕಮ್ಮಿ ಅಂದರೆ ಇಷ್ಟು ಆಗ್ತಾರೆ ನಮಗೆ ಫಾಲೋವರ್ಸ್. ಹಾಗೇ ಆಗ್ತಾರೆ ಫ್ರೆಂಡ್ಸ್, ಯಾಕಂದರೆ ನಮ್ಮ ಹತ್ರ ಕಂಟೆಂಟ್ ಇದೆ. ಕಂಟೆಂಟ್ ಇರಬೇಕಾದ್ರೆ ಯಾರಿಗೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫಾಲೋವರ್ಸ್ ನನಗೆ ಫಾಲೋ ಮಾಡಿ ಅಂತ ಹೇಳೋ ಅವಶ್ಯಕತೆಯೂ ಇರೋಲ್ಲ. ಇಷ್ಟ ಆಗ್ತಾರೆ, ಫಾಲೋ ಮಾಡ್ತಾರೆ. ಸಿಂಪಲಾಗಿ ಒಂದು ಫೋಟೋಗೆ 50 ರೂಪಾಯಿ ತೊಗೊಳ್ಳಿ, ಕಮ್ಮಿ ಅದು 50 ರೂಪಾಯಿ ಕಮ್ಮಿ. ಬೇರೆ ಎಡಿಟರ್ಸ್ ಎಲ್ಲ 500 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಆ ಥರ ತೊಗೋತಾರೆ. ನಾನು ಏನಕ್ಕೆ ಕಮ್ಮಿ ಅಂದರೆ ನಾನು ಸಿಂಪಲ್ಲಾಗಿರೋ ಫೋಟೋಗೆ 50 ರೂಪಾಯಿ. ಫುಲ್ಲು ಡೀಟೇಲ್ಡ್ ರಿಮ್ ಲೈಟ್ ಎಡಿಟಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ಆ ಎಡಿಟಿಂಗಿಗೆ ಮಿನಿಮಮ್ ಅಂದರೆ ಒಂದು 3 ಅವರ್ 4 ಅವರ್ ಬೇಕು. ಆ ಫೋಟೋಗೆ ಬೇಕಾದರೆ ನೀವು 200 ರೂಪಾಯಿ 300 ರೂಪಾಯಿ ತೊಗೋಬೋದು ಫ್ರೆಂಡ್ಸ್. ಅದು ಇವಾಗ ಫುಲ್ಲು ಟ್ರೆಂಡಿ ಆಗಿದೆ ರಿಮ್ ಲೈಟ್ ಎಡಿಟಿಂಗ್. ಅದಿನ್ನೂ ವೀಡಿಯೋಸ್ ನಿಮ್ಗೆ ಹೇಳ್ಕೊಟ್ಟಿಲ್ಲ, ಯಾಕಂದರೆ ನೀವು ಡೀಟೇಲಾಗಿ ಕಲಿಯೋಕ್ಕೆ ಇಷ್ಟಪಡ್ತಾಯಿಲ್ಲ ಅನಿಸುತ್ತೆ ನನಗೆ. ಒಟ್ಟಿನಲ್ಲಿ ನೋಡಿ, ವೀಡಿಯೋನ ನೋಡಿ ನೀವು ಕಲೀರಿ ಫಸ್ಟು. ನಿಮಗೆ ದುಡ್ಡು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ನನ್ನ ನಂಬಿದ್ರೆ ನಾನು ನಿಮಗೆ ಏನು ಕರೆಕ್ಟಾಗಿ ನಾನು ಹೇಳ್ದಂಗೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೂ ಆ ಥರ ಕಾಸು ಬರೋಂಗೆ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟು ಇದೊಂದು ನಂಬಿಕೆ ಕೊಡ್ತಾಯಿದ್ದೀನಿ. ಮತ್ತು ಇನ್ನು ಏನೇನು ಮಾಡಬೇಕು, ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ಆಯಿತು. ಇನ್ನು ನಿಮ್ಮದು ಫೋಟೋಗ್ರಫಿ ಕಲಿಬೇಕು. ಹಂಗೆ ಹೋಗ್ತಾ ನಿಮಗೆ ದುಡ್ಡು ಬರೋವಾಗ ಖರ್ಚು ಮಾಡೋಕ್ಕೆ ನಿಮಗೆ ಇದಿರಲ್ಲ ಫ್ರೆಂಡ್ಸ್. ಅದರಿಂದ ಏನೋ ಒಂದು ದುಡ್ಡು ಬರ್ತಾ ಇದೆ ಅಂದರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಕಲ್ತ್ಕೊಳ್ಳಿ. ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಈ ಥರ ಆಯ್ತಲ್ವ, ನೀವು ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡೋದಾಗಲಿ, ಫೋಟೋ ಎಡಿಟಿಂಗ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡೋದಾಗಿರಲಿ ಮಾಡಿ ಚೆನ್ನಾಗಿ ಫೋಟೋಗ್ರಫಿ ಎಲ್ಲ ಕಲೀರಿ. ಇನ್ನು ನಿಮ್ಗೆ ಹೋಗ್ತಾ ನಿಮಗೆ ಸುಮ್ಮನೆ ಮನೇಲೇ ಕೂತ್ಕೊಂಡು ನಿಮಗೆ ಒಂದು 3-4 ಲಕ್ಷ ತಿಂಗ್ಳಿಗೆ ಬರ್ತಾಯಿದೆ ಅಂದರೆ ಎಷ್ಟು ದೊಡ್ಡ ಅಮೌಂಟ್. ಅದನ್ನು ಯೋಚನೆ ಮಾಡಿ. ಇವಾಗ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಬೀಳಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಆದರೆ ನಿಮ್ಗೆ ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಮುಂದೆ ತುಂಬ ಬ್ರೈಟ್ ಫ್ಯೂಚರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆಲ್ಲ ಆ ಬ್ರೈಟ್ ಫ್ಯೂಚರ್ನ ಹೇಗೆ ರೂಪಿಸ್ಕೊಳ್ಳೋದಂತ ನಾನು ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕಂದ್ರೆ ಫಸ್ಟು ಬೇಸಿಕ್ಸ್ನ ಕಲಿಬೇಕು. ಮೊಬೈಲಲ್ಲೇ ಮಾಡೋದು ಕಲೀರಿ ಫ್ರೆಂಡ್ಸ್. ನಮ್ಮ ಫೋಟೋಶಾಪ್ ಎಲ್ಲ ಬೇಡ. ಯಾಕಂದರೆ ನನ್ನ ಹತ್ರ ನಿಜವಾಗ್ಲೂ ಒಂದು PC ಇಲ್ಲ. ನನ್ನ ಹತ್ರ ಒಂದೇ ಒಂದು PC ಇದ್ದಿದ್ದರೆ ಫೋಟೋಶಾಪ್ ಇವತ್ತಿಂದ ಇನ್ನು 3 ತಿಂಗಳು ಟೈಮ್ ಕೊಟ್ಟರೆ ಫೋಟೋಶಾಪ್ ನಾನು ಕಲಿಬೋದು ಫ್ರೆಂಡ್ಸ್. ಕರೆಕ್ಟಾಗಿ ನಾನು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಪರ್ಫೆಕ್ಟಾಗಿ ಏನಿದೆ ಎಲ್ಲ ಕಲಿಬೋದು ಫ್ರೆಂಡ್ಸ್, ಸಿಂಪಲಾಗಿ ಮಾಡೋದಂದರೆ. ಆದರೆ ಬೇಡ ನನಗೆ ಪ್ರೊಫೆಷ್ನಲಾಗಿ ಮೊಬೈಲಲ್ಲೇ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಮೊಬೈಲಲ್ಲೇ ನಮ್ಮ ಹತ್ರ ಏನಿದೆ ಅದರಲ್ಲೇ ಎಲ್ಲ ಮಾಡಿ ತೋರಿಸೋ ಕೆಪಾಸಿಟಿ ನಮ್ಮದಾಗಿರ್ಬೇಕು. ಅದಕ್ಕೋಸ್ಕರ ಮಾಡಿ ಈ ಥರ ಒಂದು ಎಡಿಟಿಂಗ್ ಕಲ್ತಾದ್ಮೇಲೆ ನೀವು ಫಸ್ಟು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೋಬೇಕು. ಫೋಟೋ ಎಡಿಟಿಂಗಲ್ಲಿ ನೀವು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡಾಗ ನಿಮ್ಮ ಹತ್ರನೂ ಸಾಕಷ್ಟು ಜನಗಳಿರ್ತಾರೆ. ಒಂದು ಫೋಟೋಗೆ ಸಿಂಪಲಾಗಿ 50 ರೂಪಾಯಿ ತೊಗೊಂಡ್ರು ನೀವು ದಿನಕ್ಕೆ 10 ಫೋಟೋ ಮಾಡಿದ್ರೆ 1,000 ರೂಪಾಯಿ ದಿನಕ್ಕೆ. ಅದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ನಿಮ್ಗೆ ಹೋಗ್ತಾ ನೀವೇನು ಮಾಡ್ಬೋದು ಅಂದರೆ ದಿನಕ್ಕೆ ಜಾಸ್ತಿ ಫೋಟೋ ತೊಗೊಂಡು ಒಂದು ಫೋಟೋಗೆ ರೇಟ್ ಜಾಸ್ತಿ ಮಾಡ್ಬೋದು. ಯಾಕಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಎಡಿಟಿಂಗ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ಮತ್ತು ಆ ಎಡಿಟಿಂಗ್ಗೆ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಕಾಸು ಕೊಟ್ಟು ಮಾಡಿಸ್ತಾರೆ ಫ್ರೆಂಡ್ಸ್. ನಾನು ಮಾಡಿದ್ದೀನಿ ಫ್ರೆಂಡ್ಸ್, ತುಂಬ ಫೋಟೋಗಳು ಕಾಸಿಗೆ ಮಾಡಿದ್ದೀನಿ. ಮತ್ತು ಫ್ರೀಯಾಗೂ ತುಂಬ ಜನಕ್ಕೂ ಮಾಡಿಕೊಟ್ಟಿದ್ದೀನಿ. ಇವಾಗ ಒಂದೊಂದು ಯೂಟ್ಯೂಬ್ ಬ್ಯಾನರ್ ಮಾಡೋಕ್ಕಾಗಲಿ, ಯೂಟ್ಯೂಬ್ ಥಂಬ್ನೈಲ್ ಮಾಡೋಕ್ಕಾಗಲಿ ತುಂಬ ರೇಟು ಫ್ರೆಂಡ್ಸ್. ಒಂದೊಂದು ಬ್ಯಾನರ್ ಮಾಡೋಕ್ಕೆ 500 ರೂಪಾಯಿ ಕೇಳ್ತಾರೆ ಫ್ರೆಂಡ್ಸ್. ಯೂಟ್ಯೂಬ್ ಬ್ಯಾನರ್ ಮಾಡೋಕ್ಕೆ ಪ್ರೊಫೆಷ್ನಲ್ ಲೆವೆಲಾಗಿ. ಅದಕ್ಕೋಸ್ಕರ ನಿಮ್ಗೆ ತುಂಬ ಡಿಮ್ಯಾಂಡು, ಡಿಜಿಟಲಲ್ಲಿ ಫುಲ್ಲು ಡಿಮ್ಯಾಂಡ್ ಇದೆ ಫ್ರೆಂಡ್ಸ್ ಇವಾಗ. ಅದಕ್ಕೋಸ್ಕರ ನಿಮಗೆ ಸಿಂಪಲಾಗಿ ಹೇಗೆ ತುಂಬ ದೊಡ್ಡ ಅಮೌಂಟ್ನ ನೀವು ಮಾಡ್ಬೋದು ಅಂದರೆ ಫೋಟೋ ಎಡಿಟಿಂಗಲ್ಲಿ ಇಷ್ಟ ಇದ್ದರೆ ಮಾತ್ರ ನಿಮ್ಮ ಫ್ಯೂಚರ್ ಅಂತೂ ಬ್ರೈಟ್ ಫ್ಯೂಚರ್ ಆಗಿದೆ. ನನ್ನ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಗೊತ್ತು ಫ್ರೆಂಡ್ಸ್. ಯಾಕಂದರೆ ಅದೇ ಥರ ಕಷ್ಟ ಬೀಳಬೇಕು, ಫುಲ್ ಡೆಡಿಕೇಶನ್ ಇರಬೇಕು ಫ್ರೆಂಡ್ಸ್. ಫೋಟೋ ಎಡಿಟಿಂಗ್ ಅಂದರೆ ಒಂದು ಈಸಿ ಅಂತ ಅಂದ್ಕೊಬಿಟ್ಟಿರ್ತಾರೆ. ಏನೋ ಮೊಬೈಲಲ್ಲಿ ಮಾಡ್ತಾರೆ ಬಿಡು, ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಫ್ರೆಂಡ್ಸ್. ಕಲಿಬೇಕಾಗುತ್ತೆ. ನಿಮ್ಮ 1 ವರ್ಷ ಅಲ್ಲ, 1.5 ವರ್ಷ ಅಲ್ಲ, ಟೈಮ್ ಕೊಡಬೇಕಾಗುತ್ತೆ ಅದಕ್ಕೆ. ಮೊಬೈಲಲ್ಲೇ ಕಲೀರಿ. ನಿಮ್ಗೆ ಅಷ್ಟು ಜಾಸ್ತಿ ಬೇಕಾಗಿಲ್ಲ. ಕರೆಕ್ಟಾಗಿ ನನ್ನ ವೀಡಿಯೋ ನೋಡಿ, ನೀವು ಕರೆಕ್ಟಾಗಿ ಅರ್ಥ ಮಾಡಿಸಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಹೇಗೆ ಮಾಡೋದು ಏನು ಅಂತ. ಬೇಗ ಕಲಿಬೋದು. 6 ತಿಂಗಳು 7 ತಿಂಗಳಲ್ಲೆಲ್ಲ ಕಲಿಬೋದು. ಸುಮ್ಮನೆ ದುಡ್ಡು ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಫಸ್ಟು ಕಲೀರಿ, ಚೆನ್ನಾಗಿ ಕಲಿಬೇಕಾಗುತ್ತೆ.
ಮತ್ತು ಒಂದು ಮೈಂಡ್ ಸೆಟ್ ಇರಬೇಕಾಗುತ್ತೆ, ಡೆಡಿಕೇಶನ್ ನಿಮ್ಮಲ್ಲಿ. ಯಾವತ್ತೂ ನಾನು ಬಿಡಲ್ಲ ಒಂದು ಸಲ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಕಂಪ್ಲೀಟ್ ಮಾಡಿಬಿಡ್ಬೇಕು ಆ ವರ್ಕು. ಅಲ್ಲಿವರೆಗೂ ಕಲಿತಾ ಇರಬೇಕು ಫ್ರೆಂಡ್ಸ್ ನೀವು. ಆಮೇಲೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನು ಯಾವ ಥರ ಇರುತ್ತೆ, ಯಾವ ಥರ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಒಂದು ಗೊತ್ತಾಗುತ್ತೆ. ಆವಾಗ ನೀವು ಯಾವ ಥರ ಮಾಡಿದ್ರೂ ಒಪ್ಕೋತಾರೆ ಫ್ರೆಂಡ್ಸ್. ಯಾಕಂದರೆ ನಿಮ್ಮದೇ ಆದಂಥ ಒಂದು ಎಡಿಟಿಂಗ್ ಲೆವೆಲ್ಗೆ ನೀವು ಕ್ರಾಸ್ ಮಾಡಿರ್ತೀರ ಆವಾಗ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇವಾಗ ಫಸ್ಟು ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಬೇಗ ನನಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಮುಗಿಸ್ಕೊಟ್ರೆ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಮುಗಿಸ್ಕೊಟ್ಟಿದ್ದ ದಿನಾನೇ ನಿಮಗೆ ಇನ್ನೂ ಒಂದು ರೀತಿಲಿ ದುಡ್ಡು ಮಾಡೋದು ಹೇಳ್ಕೊಡ್ತೀನಿ ಫೋಟೋ ಎಡಿಟಿಂಗಿಂದ. ಅದರಲ್ಲಿರೋ ದುಡ್ಡು ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್. ಆ ಥರ ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಅದು ಫಸ್ಟು ನೀವು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕೆಲ್ಲ ನಿಮ್ಮ ಸಪೋರ್ಟ್. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.